ಈ ವಿಡಿಯೋನ ಫುಲ್ಲಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟಿನ ಬಗ್ಗೆ ಹೆಂಗೈತಂತ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವಿ ಫಾರ್ಮರ್ ವಿತ್ ರೈಡರ್. ಏನಂದರೆ ಇವತ್ತು ಸಂತೆ ಹೋಗ್ತಿದ್ದೀವಿ. ಇವತ್ತು ಯಾವ ಸಂತೆ ಅಂದರೆ ರಿಪಿನಪೇಟೆ ಸಂತೆ. ಇವತ್ತು ಸೋಮವಾರ. ಇವತ್ತೆಲ್ಲ ಲೋಡ್ ಮಾಡ್ಕೊಂಡು 2 ಗಾಡಿ ಹೋಗ್ತಿದೆ. ಒಂದು ಮುಂದೊಂದು ಹೋಗ್ತಿದೆ, ಇಲ್ಲೊಂದು ಹೋಗ್ತಿದೆ. ಅಣ್ಣವ್ರು ಬಂದು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಈ ವಿಡಿಯೋನ ಎಷ್ಟು ಜನ ರೈತರ ಮಕ್ಕಳು ನೋಡ್ತಾ ಇದ್ದೀರಾ ಅಂತ ನೋಡೋಣ. ಕಮೆಂಟ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಹೋಗೋದರಲ್ಲಿ ಒಂದು ಹಣ್ಣಿನ ಗಿಡ ಇದೆ ಅಂತ ಹೇಳಿದ್ರು ಅಣ್ಣರು, ಅದನ್ನು ತೋರಿಸ್ತೀನಿ ಬನ್ನಿ. ಕವಳೆ ಹಣ್ಣು ಇಲ್ಲಿದೆ ನೋಡಿ. ಕವಳೆ ಹಣ್ಣು ಎಲ್ಲ ಹಾಕ್ಬೋದು. ನಾವು ರಿಪಿನಪೇಟೆ ಹೋಗೋ ರೋಡಲ್ಲಿ ಇಲ್ಲಿ ಅಣ್ಣವ್ರು ನಿಲ್ಲಿಸಿದ್ರು, ಹಣ್ಣಿದೆ ಅಂತ ನೋಡಿ. ಹಂಗೆ ಅಣ್ಣವ್ರು ಒಂದು ಡೈಲಾಗ್ ಹೇಳಿದ್ರು, ಇದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ. ಯಾಕಂದರೆ ಈ ಹಣ್ಣು ಸಣ್ಣಕ್ಕಿದ್ರು ಸ್ವೀಟ್ ಮಾತ್ರ ಚೆನ್ನಾಗಿದೆ. ಅದಕ್ಕೆ ಆ ಅಣ್ಣರು ಈ ಡೈಲಾಗ್ ಒಂದು ಹೇಳಿದರು. ಈ ಹಣ್ಣನ್ನು ಎಷ್ಟು ಜನ ತಿಂದಿರ ಅಂತ ನೋಡೋಣ, ಕಮೆಂಟ್ ಮಾಡಿ ಎಲ್ಲರೂ. ರಿಪಿನಪೇಟೆ ಬಂದು ರೀಚ್ ಆದ್ವಿ. ಈಗ ಬಂದು ರೈಟಿಗೆ ಹೋಗ್ಬೇಕು. ರೈಟಿಗೆ ಇದೆ ಸ್ಟಾರ್ಟಿಂಗ್ ಪಾಯಿಂಟ್. ರಿಪಿನಪೇಟೆ ಸಂತೆಯ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಸಂತೆ ಒಳಗೆ ಇನ್ನೂ ಏನೇನೈತೋ ಗೊತ್ತಿಲ್ಲ, ಹೋದ್ರೆ ಗೊತ್ತಾಣೆ ಬರೋ ನಮ್ಮದು. ಅಂತೂ ಇಂತೂ ಸಂತೆಯಲ್ಲಿ ಬಂದು ನಾವು ಬೆಂಡೆಕಾಯಿನ ಹಾಕೊಂಡು ಒಂದು ಜಾಗ ಕುಂತೀವಿ ನೋಡಿ. ಬೆಂಡೆಕಾಯಿ ತಳಗಿದೆ. ಇಲ್ಲಿ ನಮ್ಮ ಮಾವ ಅಂತ ಇವರು, ಅಲ್ಲಿಂದ ಮಾವ ಆದ್ರೂ ಗೊತ್ತಿಲ್ಲ, ಆದರೆ ಮಾವ ಅಂತ, ಸ್ವಂತ ಮಾವ ಅಂತ ನೋಡಿ. ಎಲ್ಲ ತರಕಾರಿಗಳು ಎಷ್ಟಿದೆ. ಇವಕ್ಕ ಮಾತ್ರ ಭಾರಿ ಕೆಲಸ ನೋಡಿ. ಅವಕ್ಕ ಕೆಲಸ ನೋಡಿ. ಈಗ ನಾನೇ ಶಾಖ ಹೋಯ್ತು, ಒಂದು 2 ನಿಮಿಷ ಅವಕ್ಕ ಕೆಲಸ ಮಾಡೋದು ನೋಡಿ. ಎಷ್ಟು ಸ್ಪೀಡಾಗಿ ಅವಕ್ಕ ಕೆಲಸ ಮಾಡುತ್ತೆ ನೋಡಿ. ಕವರ್ ತೆಗಿಯೋದು ಗೊತ್ತಿಲ್ಲ, ಕವರ್ ಹಾಕೋದು ಗೊತ್ತಿಲ್ಲ, ಕೊಡೋದು ಗೊತ್ತಿಲ್ಲ ಜನಕ್ಕೆ. ಈ ಥರ ನಾವು ದೇವರಡಿ ಇವತ್ತು ಆ ಕೆಲಸ ಮಾಡೇ ಇಲ್ಲ ಹೇಳ್ಬೇಕಂದ್ರೆ. ನಾನು ಸಂತೆಯಲ್ಲಿ ಜನ ಬರ್ತಾರೋ ಇಲ್ಲೋ ಅಂತ ಒಂದು ಹೆದರಿಕೆಯಲ್ಲೇ ಇದ್ದೆ. ನೋಡಿದ್ರೆ ಸಂಜೆ ಒಂದು 5 ಗಂಟೆ ಮೇಲೆ ಜನ ಕಂಡು, ಆಮೇಲೆ ಒಂಚೂರು ಮನಸ್ಸೊಳಗೆ ಏನೋ ಒಂದು ಕಮಲದ ಹೂವು ಅರಳಿದಂಗೆ ಆಯಿತು. ಅಂತೂ ಇಂತೂ ಸಂಜೆ 6 ಗಂಟೆ 7 ಗಂಟೆ ಒಳಗೆ ನಾನು ಬೆಂಡೆಕಾಯಿ ಎಲ್ಲ ಖಾಲಿ ಮಾಡ್ಕೊಂಡು ಲಾಸ್ಟಿಗೆ ಒಂದು ಡೈಲಾಗ್ ಇದೆ ಆ ಅಣ್ಣಂದು, ತೋರಿಸ್ತೀನಿ ಬನ್ನಿ. ಈಗ ಆ ಅಣ್ಣನ ಡೈಲಾಗ್ ಆಯ್ತು ಬಿಡು. ಎಲ್ಲರೂ ಸಂತೆ ಬಂದರೆ ತಗೊಂಡೋಗೋದೇ ಖಾರ ಮಂಡಕ್ಕಿ. ಅದನ್ನೇ ತಗೊಳ್ಳೋಣ ಅಂತ ಹೋದ್ವಿ. ಅಣ್ಣವರು ಫುಲ್ಲು ನೋಡಿ, ಎಲ್ಲ ಐಟಮ್ ಆಯಿತು. ಬಾಯಲ್ಲಿ ನೀರು ಬರ್ತಾಯಿತ್ತು. ಯಾವ್ದು ಎಲ್ಲದೂ ತಗೊಂಡು ಶಿಸ್ತಾಗಿ ಖಾರ ಮಂಡಕ್ಕಿ ತಗೊಂಡೆ. ಮನೆಗೆ ಹೋಗೋದು ಅಂತೇಳಿ ಬಂದೆ. ಹಂಗೆ ತರಕಾರಿ ಬೇಕು, ಏನು ಮುಗಿಸು. ಲಾಸ್ಟ್ ಟಮಟೆ ಉಳಿದಿರೋದೇ ಈ ರೇಂಜಿಗೆ. ಸಂತೆ ಬಂದ್ಬಿಟ್ಟು ಸಣ್ಣಕ್ಕಿದೆ, ಏನಾಗಲ್ಲ. ಆದರೆ ಟಮಟೆ ಅಣ್ಣಂದು ಬೆಳಗ್ಗೆ ರಾಶಿ ದೊಡ್ಡಕ್ಕಿತ್ತು. ಬೆಳಗ್ಗೆ ದೊಡ್ಡಕ್ಕಿದ್ರು. ಈ ಖಾಲಿ ಫುಲ್ಲು ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ದರು. ನಾವು ಕೇಳಿದ್ದಕ್ಕೆ ಏನೋ ಆನ್ಸರ್ ಮಾಡಲಿಲ್ಲ. ಆದರೂ ಲಾಸ್ಟಿಗೆ ಏನು ಬೇಕು ತಮ್ಮ ಅದಕ್ಕೆ, ಏನು ಮಾಡ್ತಿದ್ಯಾ, ವೀಡಿಯೋ ಮಾಡ್ತಿದ್ಯಾ ತಮ್ಮ ಅಂದರು. ಹ್ಞೂನಕ್ಕ ವೀಡಿಯೋ ಮಾಡ್ತಿದ್ದೀನಿ ಸರಿ ಅಂತ. ಹಾಯ್ ಗೈಸ್, ಇವತ್ತು ಸಂತೆ ಮುಗಿಸ್ಕೊಂಡು ಮನೆ ಹೋಗೋಣ ಅಂತೇಳಿ ನಮ್ಮ ಅಣ್ಣರ ಜೊತೆ ನೋಡಿ. ಇಲ್ಲಿ ಅಣ್ಣ ಅಂತ ಮನೆ ಹೋಗೋ ಆಸೆಯಲ್ಲಿ ಭಾರಿ ಸ್ಪೀಡಾಗಿ ಹೋಗ್ತಿದ್ದಾರೆ. ಸಂತೆ ಮುಗಿಸ್ಕೊಂಡು ಮನೆ ಹೋಗಬೇಕಾದ್ರೆ ನೋಡಿ, ಯಾಕಂದ್ರೆ ಜಪ್ತೈತೆ ಮಳೆ. ಎಲ್ಲ ಖಾಲಿ ಆಯಿತು. ಎಲ್ಲ ಖಾಲಿಯಾಗಿ ಮುಗಿಸ್ಕೊಂಡು ಮನೆ ಹೋಗ್ತಾಯಿದ್ದೀವಿ. ಟೈಮ್ ಬಂದುಬಿಟ್ಟು 7:24. ಸಂಜೆ ಮೇಲೆ ಸಂತೆ ಆಗಿರೋದಕ್ಕೆ ಖಾಲಿ ಆದಂಗೆ ಆಯಿತು. ಬೆಳಗ್ಗೆಯಿಂದ ಕುಂತು 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 ಬೋರ್ ಆಗೋಯ್ತು. ಇವತ್ತೇ ಬಂದಿರೋದು ಫಸ್ಟ್ ಟೈಮು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.